ತಂದೆ ತಾಯಿಗಳು ಹೆತ್ತ ಮಕ್ಕಳಿಗೆ ಮಣ್ಣು ಕೊಡೋದು ಎಷ್ಟು ದುಃಖದ ಸಂಗತಿನೋ ಹಾಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಇಷ್ಟು ಚಿಕ್ಕ ಚಿಕ್ಕ ಹುಡುಗರು ಸಣ್ಣ ವಯಸ್ಸಲ್ಲಿ ಹೋಗ್ತಾ ಇರೋದು ಅಷ್ಟೇ ನೋವನ್ನ ಕೊಡ್ತಾ ಇದೆ ನಮ್ಗೆ. ಸೊ ಹಾಗಾಗಿ ಇಷ್ಟೇ ಹೇಳ್ಬೋದು. ಯಾವುದು ಶಾಶ್ವತ ಅಲ್ಲ, ಹುಟ್ಟು ಶಾಶ್ವತ ಅಲ್ಲ, ಬದುಕಿ ಹೋಗೋದು ಯಾವ್ದನ್ನು ತಗೊಂಡು ಹೋಗಲ್ಲ. ಇದೆಲ್ಲ ಮಾತುಗಳೆಲ್ಲ ಆಡೋಕ್ ಸುಲಭ ಆದ್ರೂ ಕೂಡ ಬದುಕಿದ್ದವ್ರಿಗೆ ಈ ನೆನಪುಗಳೇ ಒಂದು ರೀತಿಯ ನರಕ ಇದ್ದ ಹಾಗೆ. ಅದನ್ನ ಮೀರಿ ಬದುಕೋದಿದೆಯಲ್ಲ, ಅದು ಒಂದು ಸವಾಲು. ಅದನ್ನ ಸ್ವೀಕಾರ ಮಾಡುವಂತಹ ದಿನಗಳು, ಕ್ಷಣಗಳು, ಆ ದೊಡ್ಡ ಜವಾಬ್ದಾರಿ ಇದೆ. ನೀವು ಅದನ್ನ ನಿಭಾಯಿಸ್ಬೇಡ್ರಿ, ನಿರ್ವಹಿಸ್ಬೇಡ್ರಿ. ಸದಾ ಅವರ ನೆನಪು ನಿಮ್ಗೆ ಶಕ್ತಿ ಆಗ್ಬೇಡಿ. ಆ ಶಕ್ತಿನೇ ನಿಮ್ಮನ್ನ ಮುನ್ನಡೆಸ್ಲಿ. ಇಷ್ಟೇ ಹೇಳ್ಬಲ್ಲೆ. ಆರೋಗ್ಯ ಕಾಯ್ಕೊಳ್ಳಿ ಅಂತ ಹೇಳ್ತಿರ್ತೀವಿ. ದುಡಿಮೆ ದುಡಿಮೆ ದುಡಿಮೆ, ಸಂಪೂರ್ಣವಾಗಿ ನಮ್ಮನ್ನ ನಾವು ನಮ್ಮ ದುಡಿಮೆ ಕಡೆಗೆ ಹೆಚ್ಚು ಆಸಕ್ತಿನ ಕೊಡ್ತೇವೆ. ಕುಟುಂಬವನ್ನ ನಿರ್ವಹಿಸ್ಬೇಕು, ಸಾಧನೆ ಮಾಡ್ಬೇಕು, ಹೆಸರು ಮಾಡ್ಬೇಕು, ಕೀರ್ತಿ ಯಶಸ್ಸನ್ನ ಗಳಿಸ್ಬೇಕು ಅನ್ನೋದ್ರ ಹಿಂದೆ ಮೂಡದ್ರ ಜೊತೆನಲ್ಲಿ ನಮ್ಮ ದೇಹ ನಮ್ಮ ಜೊತೆಯಲ್ಲಿ ಎಷ್ಟು ಸಾಥ್ ಕೊಡುತ್ತಾ ಇದೆ. ಆ ದೇಹದ ಕಡೆನೂ ಕೂಡ ನೀವೆಲ್ಲರೂ ಸ್ವಲ್ಪ ಲಕ್ಷ್ಯ ಕೊಡಿ. ನಾವೆಲ್ಲ ಅದನ್ನೇ ಮಾಡಿರೋದು. ಬಟ್ ಹೇಗೋ ಆಯ್ತದು. ಆದ್ರೆ ಯಾಕೋ ಇತ್ತೀಚೆಗೆ ಸಣ್ಣ ಸಣ್ಣ ವಯಸ್ಸಿಗೆ ಹೋಗೋರು ನೋಡಿದಾಗೆಲ್ಲ ಆತಂಕ ಆಗತ್ತೆ, ಭಯ ಆಗತ್ತೆ. ನಾವು ಡಯಟ್ ಮಾಡ್ತೀವಿ, ಎಕ್ಸರ್ಸೈಸ್ ಮಾಡ್ತೀವಿ, ಒಳ್ಳೆ ಊಟ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಯಾಕೆ ನಾವು ಸಾಯ್ತೀವಿ ಗೊತ್ತಿಲ್ಲ. ಇಷ್ಟು ಸಣ್ಣ ವಯಸ್ಸಿಗೆ ಬಟ್ ಎಲ್ಲ ಮಾಡ್ತೀವಿ. ಆದ್ರೆ ಸ್ಟ್ರೆಸ್ ಅನ್ನೋದಿದೆಯಲ್ಲ, ವಿಪರೀತ ತಗೊಳ್ಳುವಂತ ಕ್ಷೇತ್ರ ಇದು. ನಿರ್ಮಾಪಕರು, ಎಸ್ಪೆಷಲಿ ನಿರ್ದೇಶಕರು, ಈ ಎರಡು. ಯಾಕಂದ್ರೆ ಎಲ್ಲ ಹೊರೆ ಅವ್ರ ಮೇಲೆ ಇರುತ್ತೆ. ಆ ಹೊರೆನ ಇಳಿಸ್ಕೊಂಡು ಜೀವನವನ್ನ ಒಂದು ಲಯದಲ್ಲಿ ತಗೊಂಡು ತುಂಬಾ ಕಷ್ಟವಾದ ಕೆಲಸ. ತುಂಬಾ ಜನ ಇದ್ದೀರಿ ನಿರ್ಮಾಪಕರಲ್ಲಿ, ತುಂಬಾ ಜನ ನಿರ್ದೇಶಕರಿದ್ದೀರಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಚೆನ್ನಾಗಿದ್ರೆ ನಿಮ್ ಹಿಂದೆ ಎಲ್ಲವೂ ಕೂಡ ಬರೋದಿದ್ರೆ ಬರ್ತಾನೆ ಹೋಗುತ್ತೆ. ನಿಮ್ ಹಿಂದೆ ಅದು ಬರಲಿ, ಅದ್ರ ಹಿಂದೆ ನೀವು ಓಡ್ತಾ ನಿಮ್ಮನ್ನ ನಂಬಿದವರ ಬದುಕಿಗೆ ನೀವಿಲ್ಲದ ಹಾಗೆ ಆಗದೆ ಇರ್ಲಿ ಅಂತ ಆಶಿಸ್ತೀನಿ, ಮತ್ತೆ ಹಾರೈಸ್ತೀನಿ. ನೀವೆಲ್ಲ ನಮ್ಮ ಜೊತೆಲಿ ಆರೋಗ್ಯವಾಗಿ, ನೆಮ್ಮದಿಯಿಂದ, ಸಂತೋಷದಿಂದ 100 ಕಾಲ ಬಾಳೋಗಿರ್ಬೇಕು. ಅದನ್ನ ನಾವು ನಿರೀಕ್ಷೆ ಮಾಡ್ತೀವಿ. ಯಾಕಂದ್ರೆ ನಾವು ಇನ್ನೆಷ್ಟು ವಯಸ್ಸು ಬದುಕಿರ್ತೀವಿ ಅಂತ ನಮಗ್ ಗೊತ್ತಿಲ್ಲ. ಆದ್ರೆ ಇದನ್ನ ನೋಡಿದಾಗೆಲ್ಲ ನಮ್ಗೆ ನೋವಾಗ್ತಿರುತ್ತೆ, ತುಂಬಾ ನೋವಾಗ್ತಿರುತ್ತೆ. ನಮ್ಮ ಅಪ್ಪು ಸತ್ತಾಗ್ಲೂ ಅಷ್ಟೇ ತುಂಬಾ ನೋವಾಯ್ತು.